ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಸರನ್ನು ಬಳಸಿಕೊಂಡು ಚಿನ್ನ ವಂಚನೆ ಮಾಡಿದಂತ ಕೇಸಿಗೆ ಸಂಬಂಧಿಸಿದಂತೆ ನಟ ಧರ್ಮಗೆ ಸಂಕಷ್ಟ ಎದುರಾಗಿದೆ. ಕಾನ್ಫರೆನ್ಸ್ ಕಾಲು, ವಾಯ್ಸ್ ಸ್ಯಾಂಪಲ್ ಇದನ್ನೆಲ್ಲ ಕಲೆಕ್ಟ್ ಮಾಡಲಾಗಿದೆ. ಐಶ್ವರ್ಯ, ಅನಿತಾ ವಾಯ್ಸ್ ಮತ್ತು ಧರ್ಮ ಅವರ ವಾಯ್ಸ್ ಕನ್ಫರ್ಮ್ ಆಗಿದೆ ಅನ್ನೋದು. ಸಿಮ್ಮು, ಟವರ್ ಲೊಕೇಶನ್ಸು, ಕಾನ್ಫರೆನ್ಸ್ ಕಾಲ್ನಲ್ಲಿ ಧರ್ಮ ಭಾಗಿಯಾಗಿದ್ದು, ಈಗ ವಾಯ್ಸ್ ಕನ್ಫರ್ಮ್ ಆದರೆ ನಟ ಧರ್ಮ ಅವರಿಗೆ ಸಂಕಷ್ಟ ಫಿಕ್ಸ್ ಆಗಿದೆ. ಡಿಕೆ ಸುರೇಶ್ ಅವರ ವಾಯ್ಸ್ ಅನ್ನು ಮಿಮಿಕ್ ಮಾಡುವಂತ ಕೆಲಸವನ್ನು ಧರ್ಮ ಮಾಡಿದ್ರು ಅನ್ನುವಂಥ ಆರೋಪ. ಡಿಕೆ ಸುರೇಶ್ ಅವರ ರೀತಿಯಲ್ಲಿ ಮಾತನಾಡಿ ಪ್ರಭಾವ ಬೀರಿದ್ರು ಅಂತ ಸದ್ಯ ತನಿಖೆ ಮುಂದುವರೆದಿದೆ. ವಾಯ್ಸ್ ಸ್ಯಾಂಪಲ್ ಮ್ಯಾಚ್ ಆಗಿದೆ ಅನ್ನುವಂಥ ಮಾಹಿತಿ, ಜೊತೆಗೆ CDR ಕೂಡ ಸಾಕ್ಷ್ಯ, ಈ ಘಟನೆಗೆ ಸಂಬಂಧಿಸಿದಂತೆ ಸಾಕ್ಷ್ಯವನ್ನು ಕೊಡ್ತಾ ಇದೆ. ಕಾಲ್ ಡೀಟೇಲ್ ರೆಕಾರ್ಡ್ ಇದೆಲ್ಲವೂ ಕೂಡ ಧರ್ಮ ಅವರಿಗೆ ಸಂಕಷ್ಟವನ್ನು ತಂದೊಡ್ಡುವಂಥ ಸಾಧ್ಯತೆಗಳಿದ್ದಾವೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಜ್ಯುವೆಲ್ಲರಿ ಮಾಲಕಿಯೊಬ್ಬರಿಗೆ ವಂಚನೆ ಮಾಡಿದಂಥ ಕೇಸಿಗೆ ಸಂಬಂಧಿಸಿದಂತೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು. ಆನಂತರ ಕೋರ್ಟಿಗೆ ಹೋಗಿ ಸ್ಟೇ ತರಲಾಗಿತ್ತು, ಸ್ಟೇ ವೆಕೆಡ್ ಆಯಿತು. ಈಗ ತನಿಖೆ ಮತ್ತೆ ಚುರುಕಾಗಿದೆ. ಇಲ್ಲಿ ಧರ್ಮ ಅವರ ಪಾತ್ರದ ಬಗ್ಗೆ ಪ್ರಶ್ನೆಗಳಿತ್ತು. ಆ ಸಂದರ್ಭದಲ್ಲಿ ಅವರು ಅಲ್ಲಗೆಳೆದಿದ್ರು, ನಾನಲ್ಲ ಅದು ಅನ್ನೋ ರೀತಿಯಲ್ಲಿ ಅಲ್ಲಗೆಳೆದಿದ್ರು. ಬಟ್ ಈಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದು ವಾಯ್ಸ್ ಮ್ಯಾಚ್ ಆಗ್ತಿದೆ. ಆ ಆಡಿಯೋದಲ್ಲಿರುವಂಥ ವಾಯ್ಸಿಗೂ ಧ್ವನಿಗೂ ಧರ್ಮ ಅವರ ಧ್ವನಿಗೂ ಮ್ಯಾಚ್ ಆಗ್ತಿದೆ, ತಾಳೆ ಆಗ್ತಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.